ಭಾರತದಲ್ಲಿ ಪಾಕಿಸ್ತಾನಿ ಗೂಢಚಾರಿಗಳ ಬೃಹತ್ ಜಾಲಾಡಲಾಗ್ತಾ ಇದೆ. ಅವರೆಲ್ಲ ಒಬ್ರಿಗೊಬ್ಬರು ಪರಸ್ಪರ ಸಂಪರ್ಕದಲ್ಲಿದ್ದರು ಅನ್ನೋ ಆತಂಕಕಾರಿ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವರ ಮೊಬೈಲ್ ಚೆಕ್ ಮಾಡಿದಾಗ ತನಿಖಾ ತಂಡವೇ ಶಾಕ್ ಆಯಿತು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ, ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧದ ಪ್ರತೀಕಾರದ ಸಮರ. ಆದರೆ ಇದೀಗ ದೇಶದೊಳಗಿನ ಶತ್ರುಗಳ ಬೇಟೆಗೆ ಎನ್ಐಎ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ಭಾರತದಲ್ಲಿ ಇದ್ದು ಭಾರತದ ಅನ್ನ ತಿಂದು ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದವರ ಜನ್ಮ ಜಾಲಾಡಲಾಗ್ತಾ ಇದೆ. ತನಿಖೆಗೆ ಇಳಿದ ಎನ್ಐಎಗೆ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಮೊಬೈಲ್ನಲ್ಲಿದ್ದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪಾಕ್ ಗೂಢಚಾರಿಗಳ ಮೊಬೈಲ್ನಲ್ಲಿತ್ತು ಸ್ಫೋಟಕ ಅಂಶ. ಭಾರತದಲ್ಲಿದ್ದುಕೊಂಡೇ ಭಾರತ ಮಾತೆಗೆ ಚೂರಿ ಹಾಕಲು ಸಿದ್ಧತೆ. ಜ್ಯೋತಿ ಮಲ್ಹೋತ್ರಾ, ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಜನ್ಮ ಜಾಲಾಡಲಾಗ್ತಾ ಇದೆ. ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ ಈ ಐನಾತಿ ಉಗ್ರರ ತಾಣ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡುತ್ತಿದ್ದಂತೆ. ಅಷ್ಟೇ ಅಲ್ಲ, ಪಾಕ್ ಯೂಟ್ಯೂಬರ್ ಜೊತೆಗೆ ಸಂಪರ್ಕ ಹೊಂದಿದ ಬಗ್ಗೆ ರಹಸ್ಯ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾ ಮೊಬೈಲ್ ಶೋಧಿಸಿದ್ದಾರೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಸಂಪರ್ಕ ಹೊಂದಿರೋದು ಬಯಲಾಗಿದೆ. ಉಗ್ರರ ಪೋಷಕ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಪಾಕ್ನ ಝೀಶನ್ ಜೊತೆ ಸೇರಿ ನಿರಂತರವಾಗಿ ಜ್ಯೋತಿ ಮಲ್ಹೋತ್ರಾ ಕೆಲಸ ಮಾಡ್ತಿದ್ಲು. ಅಷ್ಟೇ ಅಲ್ಲದೆ ಇತರ ಕೆಲವು ಪಾಕಿಸ್ತಾನದ ಯೂಟ್ಯೂಬರ್ಗಳ ಜೊತೆಗೂ ನಂಟು ಸಹ ಹೊಂದಿದ್ಲು. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ನಮಕ್ ಹರಾಮಿ ಜ್ಯೋತಿ ಪಾಕ್ ಪ್ರಯಾಣ ಬೆಳೆಸಿದ್ಲು. ಆಗ ಪಾಕಿಸ್ತಾನದ ಯೂಟ್ಯೂಬರ್ ಝೀಶನ್ಗೆ ಮೆಸೇಜ್ ಮಾಡಿರೋದು ಮೊಬೈಲ್ ಪರಿಶೀಲಿಸಿದಾಗ ಬಯಲಾಗಿದೆ. ಅಷ್ಟೇ ಅಲ್ಲದೆ ಕತಾಶ್ರಜ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಝೀಶನ್ ಬಂದಿದ್ದ. ಈ ಇಬ್ಬರು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಬಗ್ಗೆ ಹೊಗಳಿದ್ರು. ಹಿಂದೂಗಳು ಪುರಾತನ ದೇಗುಲಗಳ ರಕ್ಷಣೆ ಎಂದು ವಿಡಿಯೋ ಮಾಡಿ ಪಾಕಿಸ್ತಾನದ ಪರ ಹೊಗಳಿರುವುದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಹಲವು ಪ್ರವಾಸಿ ತಾಣ ವಿಡಿಯೋ ಮಾಡಿ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು. ಸೇನೆಯ ಹಲವಾರು ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ನೀಡುತ್ತಿದ್ಲು ಎಂದು ಹೇಳಲಾಗ್ತಾ ಇದೆ. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದು ಪಾಕಿಸ್ತಾನದ ಝೀಶನ್ ಹೇಳಿಕೊಂಡಿದ್ದ. ಪಾಕಿಸ್ತಾನದ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶ ಕೊಡ್ತಿದ್ದಾಳೆ ಎಂದು ಹೊಗಳಿ ಅಟ್ಟಕ್ಕೇರಿಸಿದ್ದ. ಅಷ್ಟೇ ಅಲ್ಲದೆ ಈ ವೇಳೆ ಅಟ್ಟಾರಿ ಗಡಿಯಲ್ಲಿ ಸೈನಿಕರ ನಿಯೋಜನೆ ಮಾಹಿತಿ ಹಂಚಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಜ್ಯೋತಿ ಝೀಶನ್ಗೆ ಮಾಹಿತಿ ಹಂಚಿರುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಗೂಢಚಾರ ಅಧಿಕಾರಿಗಳಿಗೂ ಮಾಹಿತಿ ನೀಡಿರುವ ಅನುಮಾನ ಹುಟ್ಟಿಕೊಂಡಿದೆ. ಉಗ್ರರ ವಿರುದ್ಧ ತನಿಖೆ ಚುರುಕಾದ ಬೆನ್ನಲ್ಲೇ ಈ ಪಾಕಿಸ್ತಾನಿ ಗೂಢಚಾರಿಗಳ ಜಾಲ ಬಗೆದಷ್ಟು ಬಯಲಾಗ್ತಿದೆ. ಆರೋಪಿಗಳ ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಹೊರಬೀಳಲಿದೆ. ನ್ಯೂಸ್ ಬ್ಯೂರೋ. ಭಾರತದಲ್ಲಿ ಪಾಕಿಸ್ತಾನಿ ಗೂಢಚಾರಿಗಳ ಬೃಹತ್ ಜಾಲಾಡಲಾಗ್ತಾ ಇದೆ. ಅವರೆಲ್ಲ ಒಬ್ರಿಗೊಬ್ಬರು ಪರಸ್ಪರ ಸಂಪರ್ಕದಲ್ಲಿದ್ದರು ಅನ್ನೋ ಆತಂಕಕಾರಿ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವರ ಮೊಬೈಲ್ ಚೆಕ್ ಮಾಡಿದಾಗ ತನಿಖಾ ತಂಡವೇ ಶಾಕ್ ಆಯಿತು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ, ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧದ ಪ್ರತೀಕಾರದ ಸಮರ. ಆದರೆ ಇದೀಗ ದೇಶದೊಳಗಿನ ಶತ್ರುಗಳ ಬೇಟೆಗೆ ಎನ್ಐಎ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ಭಾರತದಲ್ಲಿ ಇದ್ದು ಭಾರತದ ಅನ್ನ ತಿಂದು ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದವರ ಜನ್ಮ ಜಾಲಾಡಲಾಗ್ತಾ ಇದೆ. ತನಿಖೆಗೆ ಇಳಿದ ಎನ್ಐಎಗೆ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಮೊಬೈಲ್ನಲ್ಲಿದ್ದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪಾಕ್ ಗೂಢಚಾರಿಗಳ ಮೊಬೈಲ್ನಲ್ಲಿತ್ತು ಸ್ಫೋಟಕ ಅಂಶ. ಭಾರತದಲ್ಲಿದ್ದುಕೊಂಡೇ ಭಾರತ ಮಾತೆಗೆ ಚೂರಿ ಹಾಕಲು ಸಿದ್ಧತೆ. ಜ್ಯೋತಿ ಮಲ್ಹೋತ್ರಾ, ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಜನ್ಮ ಜಾಲಾಡಲಾಗ್ತಾ ಇದೆ. ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ ಈ ಐನಾತಿ ಉಗ್ರರ ತಾಣ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡುತ್ತಿದ್ದಂತೆ. ಅಷ್ಟೇ ಅಲ್ಲ, ಪಾಕ್ ಯೂಟ್ಯೂಬರ್ ಜೊತೆಗೆ ಸಂಪರ್ಕ ಹೊಂದಿದ ಬಗ್ಗೆ ರಹಸ್ಯ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾ ಮೊಬೈಲ್ ಶೋಧಿಸಿದ್ದಾರೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಸಂಪರ್ಕ ಹೊಂದಿರೋದು ಬಯಲಾಗಿದೆ. ಉಗ್ರರ ಪೋಷಕ ಪಾಕಿಸ್ತಾನದ ಬಗ್ಗೆ
ಒಳ್ಳೆಯ ಅಭಿಪ್ರಾಯ ಬರುವಂತೆ ಪಾಕ್ನ ಝೀಶನ್ ಜೊತೆ ಸೇರಿ ನಿರಂತರವಾಗಿ ಜ್ಯೋತಿ ಮಲ್ಹೋತ್ರಾ ಕೆಲಸ ಮಾಡ್ತಿದ್ಲು. ಅಷ್ಟೇ ಅಲ್ಲದೆ ಇತರ ಕೆಲವು ಪಾಕಿಸ್ತಾನದ ಯೂಟ್ಯೂಬರ್ಗಳ ಜೊತೆಗೂ ನಂಟು ಸಹ ಹೊಂದಿದ್ಲು. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ನಮಕ್ ಹರಾಮಿ ಜ್ಯೋತಿ ಪಾಕ್ ಪ್ರಯಾಣ ಬೆಳೆಸಿದ್ಲು. ಆಗ ಪಾಕಿಸ್ತಾನದ ಯೂಟ್ಯೂಬರ್ ಝೀಶನ್ಗೆ ಮೆಸೇಜ್ ಮಾಡಿರೋದು ಮೊಬೈಲ್ ಪರಿಶೀಲಿಸಿದಾಗ ಬಯಲಾಗಿದೆ. ಅಷ್ಟೇ ಅಲ್ಲದೆ ಕತಾಶ್ರಜ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಝೀಶನ್ ಬಂದಿದ್ದ. ಈ ಇಬ್ಬರು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಬಗ್ಗೆ ಹೊಗಳಿದ್ರು. ಹಿಂದೂಗಳು ಪುರಾತನ ದೇಗುಲಗಳ ರಕ್ಷಣೆ ಎಂದು ವಿಡಿಯೋ ಮಾಡಿ ಪಾಕಿಸ್ತಾನದ ಪರ ಹೊಗಳಿರುವುದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಹಲವು ಪ್ರವಾಸಿ ತಾಣ ವಿಡಿಯೋ ಮಾಡಿ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು. ಸೇನೆಯ ಹಲವಾರು ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ನೀಡುತ್ತಿದ್ಲು ಎಂದು ಹೇಳಲಾಗ್ತಾ ಇದೆ. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದು ಪಾಕಿಸ್ತಾನದ ಝೀಶನ್ ಹೇಳಿಕೊಂಡಿದ್ದ. ಪಾಕಿಸ್ತಾನದ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶ ಕೊಡ್ತಿದ್ದಾಳೆ ಎಂದು ಹೊಗಳಿ ಅಟ್ಟಕ್ಕೇರಿಸಿದ್ದ. ಅಷ್ಟೇ ಅಲ್ಲದೆ ಈ ವೇಳೆ ಅಟ್ಟಾರಿ ಗಡಿಯಲ್ಲಿ ಸೈನಿಕರ ನಿಯೋಜನೆ ಮಾಹಿತಿ ಹಂಚಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಜ್ಯೋತಿ ಝೀಶನ್ಗೆ ಮಾಹಿತಿ ಹಂಚಿರುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಗೂಢಾಚಾರ ಅಧಿಕಾರಿಗಳಿಗೂ ಮಾಹಿತಿ ನೀಡಿರುವ ಅನುಮಾನ ಹುಟ್ಟಿಕೊಂಡಿದೆ. ಭಾರತದಲ್ಲಿ ಪಾಕಿಸ್ತಾನಿ ಗೂಢಾಚಾರಿಗಳ ಬೃಹತ್ ಜಾಲಾಡಲಾಗ್ತಾ ಇದೆ. ಅವರೆಲ್ಲ ಒಬ್ರಿಗೊಬ್ಬರು ಪರಸ್ಪರ ಸಂಪರ್ಕದಲ್ಲಿದ್ದರು ಅನ್ನೋ ಆತಂಕಕಾರಿ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವರ ಮೊಬೈಲ್ ಚೆಕ್ ಮಾಡಿದಾಗ ತನಿಖಾ ತಂಡವೇ ಶಾಕ್ ಆಯಿತು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ, ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧದ ಪ್ರತೀಕಾರದ ಸಮರ. ಆದರೆ ಇದೀಗ ದೇಶದೊಳಗಿನ ಶತ್ರುಗಳ ಬೇಟೆಗೆ ಎನ್ಐಎ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ಭಾರತದಲ್ಲಿ ಇದ್ದು ಭಾರತದ ಅನ್ನ ತಿಂದು ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದವರ ಜನ್ಮ ಜಾಲಾಡಲಾಗ್ತಾ ಇದೆ. ತನಿಖೆಗೆ ಇಳಿದ ಎನ್ಐಎಗೆ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಮೊಬೈಲ್ನಲ್ಲಿದ್ದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪಾಕ್ ಗೂಢಾಚಾರಿಗಳ ಮೊಬೈಲ್ನಲ್ಲಿತ್ತು ಸ್ಫೋಟಕ ಅಂಶ. ಭಾರತದಲ್ಲಿದ್ದುಕೊಂಡೇ ಭಾರತ ಮಾತೆಗೆ ಚೂರಿ ಹಾಕಲು ಸಿದ್ಧತೆ. ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಜ್ಯೋತಿ ಮಲ್ಹೋತ್ರಾ ಜನ್ಮ ಜಾಲಾಡಲಾಗ್ತಾ ಇದೆ. ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ ಈ ಐನಾತಿ ಉಗ್ರರ ತಾಣ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಜ್ಯೋತಿ ಕೆಲಸ ಮಾಡುತ್ತಿದ್ದಂತೆ. ಅಷ್ಟೇ ಅಲ್ಲ, ಪಾಕ್ ಯೂಟ್ಯೂಬರ್ ಜೊತೆಗೆ ಸಂಪರ್ಕ ಹೊಂದಿದ ಬಗ್ಗೆ ರಹಸ್ಯ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾ ಮೊಬೈಲ್ ಶೋಧಿಸಿದ್ದಾರೆ. ಪಾಕ್ ಯೂಟ್ಯೂಬರ್ ಝೀಶನ್ ಹುಸೇನ್ ಜೊತೆ ಸಂಪರ್ಕ ಹೊಂದಿರೋದು ಬಯಲಾಗಿದೆ. ಉಗ್ರರ ಪೋಷಕ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಪಾಕ್ನ ಝೀಶನ್ ಜೊತೆ ಸೇರಿ ನಿರಂತರವಾಗಿ ಜ್ಯೋತಿ ಮಲ್ಹೋತ್ರಾ ಕೆಲಸ ಮಾಡ್ತಿದ್ಲು. ಅಷ್ಟೇ ಅಲ್ಲದೆ ಇತರ ಕೆಲವು ಪಾಕಿಸ್ತಾನದ ಯೂಟ್ಯೂಬರ್ಗಳ ಜೊತೆಗೂ ನಂಟು ಸಹ ಹೊಂದಿದ್ಲು. 2 ತಿಂಗಳ ಹಿಂದೆ ಧಾರ್ಮಿಕ ವೀಸಾದಲ್ಲಿ ನಮಕ್ ಹರಾಮಿ ಜ್ಯೋತಿ ಪಾಕ್ ಪ್ರಯಾಣ ಬೆಳೆಸಿದ್ಲು. ಆಗ ಪಾಕಿಸ್ತಾನದ ಯೂಟ್ಯೂಬರ್ ಝೀಶನ್ಗೆ ಮೆಸೇಜ್ ಮಾಡಿರೋದು ಮೊಬೈಲ್ ಪರಿಶೀಲಿಸಿದಾಗ ಬಯಲಾಗಿದೆ. ಅಷ್ಟೇ ಅಲ್ಲದೆ ಕತಾಶ್ರಜ್ ದೇಗುಲದಲ್ಲಿ ಜ್ಯೋತಿ ಭೇಟಿಗೆ ಝೀಶನ್ ಬಂದಿದ್ದ. ಈ ಇಬ್ಬರು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಬಗ್ಗೆ ಹೊಗಳಿದ್ರು. ಹಿಂದೂಗಳು ಪುರಾತನ ದೇಗುಲಗಳ ರಕ್ಷಣೆ ಎಂದು ವಿಡಿಯೋ ಮಾಡಿ ಪಾಕಿಸ್ತಾನದ ಪರ ಹೊಗಳಿರುವುದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಹಲವು ಪ್ರವಾಸಿ ತಾಣ ವಿಡಿಯೋ ಮಾಡಿ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು. ಸೇನೆಯ ಹಲವಾರು ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ನೀಡುತ್ತಿದ್ಲು ಎಂದು ಹೇಳಲಾಗ್ತಾ ಇದೆ. ಜ್ಯೋತಿಯನ್ನ ಭಾರತ ಪಾಕ್ ರಾಯಭಾರಿ ಎಂದು ಪಾಕಿಸ್ತಾನದ ಝೀಶನ್ ಹೇಳಿಕೊಂಡಿದ್ದ. ಪಾಕಿಸ್ತಾನದ ಬಗ್ಗೆ ಭಾರತದಲ್ಲಿ ಉತ್ತಮ ಮಾಹಿತಿ ಕೊಡ್ತಿದ್ದಾಳೆ, ವಿಡಿಯೋದಲ್ಲಿ ಉತ್ತಮ ಸಂದೇಶ ಕೊಡ್ತಿದ್ದಾಳೆ ಎಂದು ಹೊಗಳಿ ಅಟ್ಟಕ್ಕೇರಿಸಿದ್ದ. ಅಷ್ಟೇ ಅಲ್ಲದೆ ಈ ವೇಳೆ ಅಟ್ಟಾರಿ ಗಡಿಯಲ್ಲಿ ಸೈನಿಕರ ನಿಯೋಜನೆ ಮಾಹಿತಿ ಹಂಚಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಜ್ಯೋತಿ ಝೀಶನ್ಗೆ ಮಾಹಿತಿ ಹಂಚಿರುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಗೂಢಾಚಾರ ಅಧಿಕಾರಿಗಳಿಗೂ ಮಾಹಿತಿ ನೀಡಿರುವ ಅನುಮಾನ ಹುಟ್ಟಿಕೊಂಡಿದೆ. ಉಗ್ರರ ವಿರುದ್ಧ ತನಿಖೆ